ನಾವು ಬೇಡಿಕೆ ಎಚ್ಚರಿಕೆ ಮನವಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ. ಸರ್, ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೇವೆ. ಹುಬ್ಳಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲಾದಿಂದ 50 ಜನ ಬಂದಿವಿ. ನಾವು ಬರಕಾದ್ರೂ ನಮ್ಗೆ ಬಹಳ ಸಮಸ್ಯೆ ಆಗೈತಿ. ನಮ್ಮ ಮಕ್ಕಳು ಕರ್ಕೊಂಡ್ ಬಂದು ಇಲ್ಲಿ ಕುಂದರ್ಸ್ಯಾರ. ಸುಮಾರು 70-75 ವರ್ಷ ವಯಸ್ಸಿನವ್ರು ಬಂದಿವಿ. ಆಮೇಲೆ ನಾವು KCC ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಬರ್ತೈತಿ. ಅದ್ರೊಳಗ ನಾವೆಲ್ಲರೂ ನಿವೃತ್ತಿ ಆಗಿದ್ದೀವಿ. ನಮ್ ರೊಕ್ಕದು ಮುರ್ದಿತ್ತು. ನಾವೇನು ಗೌರ್ಮೆಂಟ್ ನವ್ರಿಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಮ್ದು PF ಅಂತ ಮುರಿದಿರ್ತಾರ. ಆ ರೊಕ್ಕ PF ಆಫೀಸಿಗೆ ಜಮಾ ಆಗೈತಿ. ಅನೇಕ ಸಲ ನಾವು ಹುಬ್ಳಿ, ಧಾರವಾಡ ಮನವಿ ಕೊಟ್ಟಿವಿ. ಮನವಿ ಅರ್ಪಿಸಿವಿ PF ಆಫೀಸರ್ಗೆ, ಕಮಿಷನರ್ಗೆ, ಆಮೇಲೆ ನಮ್ಮ ಸಂಸದರಿಗೆ, ಕೇಂದ್ರ ಮಂತ್ರಿಗಳಿಗೂ ಸಮೇತ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು 5 ಸಲ ಕೊಟ್ಟಿವಿ. ಆಮೇಲೆ ಬೊಮ್ಮಾಯಿ ಅವರಿಗೂ 10 ಸಲ ಕೊಟ್ಟಿವಿ. ಆಮೇಲೆ ಜಗದೀಶ್ ಶೆಟ್ಟರ್ ಅವ್ರು ಈ ಸಲ ಆಗ್ಯಾರ. ಅವ್ರ ಮನೆಗೂ ಕೂಡ ಹೋಗಿ ಅವ್ರಿಗೂ ಮನವಿ ಕೊಟ್ಟಿವಿ. ಅದ್ರ ಪ್ರಕಾರ ಮತ್ ನಮ್ಮ ಯಾರ್ಯಾರು ಶಾಸಕರು ಅದಾರ, ಬಿಜೆಪಿ ಇಂದಾರು ಆತು, ಕಾಂಗ್ರೆಸ್ ನಿಂದಾರು ಆತು, ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ತುಂಬಾ ನಮ್ಗೆ ದುಃಖದಾಯಕ ಆಗೈತಿ. ಸಂತೋಷ ಏನಾಗಿಲ್ಲ. ಅದಕ್ಕೆ ದಯವಿಟ್ಟು ಮಂತ್ರಿಗಳು ಆತು, ಶಾಸಕರು ಆತು, ಇದನ್ನ ಅಗ್ನಿ ತಾವು ಮನುಷ್ಯನ ಮೇಲೆ ತಗೊಂಡು ಈ ದೀಪಾವಳಿ ಹಬ್ಬದ ಶುಭಾಶಯದೊಂದಿಗೆ ಇದನ್ನ ನಮಗ್ ಪರಿಹರಿಸ್ತಾರೆ ಅಂತ ಹೇಳಿ ನಾವೆಲ್ಲರೂ ಅಲ್ಲಿಂದ 50 ಜನ ನಮ್ಮನ್ನ ಕೈ ಹಿಡ್ಕೊಂಡು ನಮ್ಮ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ. ನಮಗೆ ಇಲ್ಲಿಗೆ ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ಬಂದೀವಿ. ಈಗಾಗ್ಲೇ ನಾವು ಹೆಚ್ಚಿನ ಹೇಳಕ್ ಆಗೋದಿಲ್ಲ. ಬಹಳ ಕೆಲವು ಮಂದಿ ಪಾರ್ಸಿ ಹೊಡೆದೈತಿ, ಕೆಲವು ಮಂದಿಗೆ ಮುಪ್ಪಾನ್ ಸ್ಥಿತಿ ಐತಿ. ಮಕ್ಕಳು ನೋಡ್ತಾ ಇಲ್ಲ, ಹೊರಗೆ ಹಾಕಿದಾರ. ಅದಕ್ಕೆ ಮೆಡಿಸಿನ್ ಸಮೇತ ತಗೊಳಕ್ಕೂ ಇಲ್ಲ. ಹೀಗಾಗಿ ತುಂಬಾ ತೊಂದರೆ ಆಗೈತಿ. ಅದಕ್ಕೆ ದಯವಿಟ್ಟು ತಾವು ಈ ಬೇಡಿಕೆ ಈಡೇರಿಸ್ತಾರಂತೇಳಿ ನಮ್ಗೆ ಖಾತ್ರಿ ಆಗೈತಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಿಂದ ಅನೇಕ ಸಲ ದೆಹಲಿಗೂ ಹೋಗಿ ಬಂದಿದ್ದೀವಿ. ಅಲ್ಲಿ ಸೀತಾರಾಮನ್ ಮೇಡಮ್ ಅವರಿಗೆ ಕೂಡಿವಿ. ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಕೂಡಿವಿ. ಪ್ರಹ್ಲಾದ್ ಜೋಶಿ ಅವ್ರಿಗೂ ಅಲ್ಲಿನೂ ಕೂಡ ಕೂಡಿ ಪ್ರತಿಯೊಬ್ರು ಯಾರು ಈ ವಿಭಾಗಕ್ಕೆ ಅದಾರ ಅವ್ರಿಗೆಲ್ಲರಿಗೂ ನಾವು ಮುಟ್ಟಿಸಿ ಬಂದಿದ್ದೀವಿ ಮನವಿ. ಈಗ ಎಷ್ಟು ಕೊಡ್ತಾರೆ? ಬರೀ 900 ಬರ್ತ ಸರ್. 900 ಇಲ್ಲ ಸರಿಯಾಗಿ ಬರ್ತಾ 900ಲಿಂದ 1000 ರೂಪಾಯಿ ಇದೆ. ಮಾಶಾಸನ ಒಬ್ಬ ಹೆಣ್ಮಗಳು ಆಮೇಲೆ ಈಗ 2000 ರೂಪಾಯಿ ಇದನ್ನ ಕೊಡ್ತಿರ್ತಾರ ಗೃಹಲಕ್ಷ್ಮಿ. ಅವ್ರಿಗಿನ್ನು ನಾವು ಹಿಂದೆ ಒಬ್ಬ ಗಂಡ ಸತ್ತಕ್ಕೆ ತಗೊಂತ ಇದ್ದಾಳ. ಈಗ ಆಗ್ಬಹುದು ಇಲ್ಲ ಸರ್, ಈ ಸಲ ಆಗ್ಬಹುದು ಅನ್ನೋದನ್ನ ನಾವು ನಿರೀಕ್ಷೆ ಮಾಡಿಕೊಂಡು ಹೌದು ಎಲ್ಲರೂ ಬಂದಿದ್ದೀವಿ. ಇದಕ್ಕೆ ಇನ್ನೊಂದು ಮೋದಿಜಿ ಅವರಿಗೆ, ಆಮೇಲೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದು ಯಾರ್ಯಾರಿಗೆ ಆ ವಿಭಾಗ ಬರ್ತೈತಿ ಅವ್ರೆಲ್ಲರೂ ಕೂಡಿ ದಯಾಮಯ ತೋರಿ ನಮ್ ಬೇಡಿಕೆ ಈಡೇರಿಸ್ತಾರ ಅನ್ನೋದು ನಮ್ಗೆ 100% ಐತಿ. ಅಂದ್ರೆ ಇಷ್ಟೆಲ್ಲ ಆದ್ರೂ 70 ಲಕ್ಷ ಜನಸಂಖ್ಯೆ ಮಕ್ಕಳು, ಹೆಂಡ್ರು, ಅವ್ರನ್ನೆಲ್ಲರದು ಪುಣ್ಯ ಅವ್ರಿಗೆ ಬರುತ್ತೆ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. NLC ಕರ್ನಾಟಕಕ್ಕೆ ವೇದಿಕೆ ಮೇಲೆ ಆಸೀನರಾಗಿದ್ದ ಅಧ್ಯಕ್ಷರೇ, ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ ಅಂತೇಳಿ ಎಲ್ಲರೂ ಮಾತಾಡಿದಾರೆ. ನಾವು ಕೂಡ ಅದೇ ರೀತಿಯಾಗಿ ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ. ಒಂದನೇದು. ಎರಡನೇದು ಏನಂದ್ರೆ, ನಾವು ಈಗ ಒಂದು 10-15 ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ. ಎಲ್ಲಾ ಇವರಿಗೆ ಸಂಸತ್ತರಿಗೆ ರೂಮಿಗೆ ಹೋಗಿ ನಾವು